ಸರ್, ಈಗ ಜಿಬಿ ಅಧಿಕಾರಿಗಳು ತೆರವು ಮಾಡೋ ಸಂದರ್ಭದಲ್ಲಿ ಹಲ್ಲೆ ಮಾಡ್ತಾರೆ. ಇಲ್ಲಿವರೆಗೂ ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಮಾಡಿದ್ರೆ, ಏನು ಅವ್ರ ಬ್ಯಾಗ್? ಬೆಳಿಗ್ಗೆ ಬಂದ ನಂತರ ಹಲ್ಲೆ ಮಾಡಿ ತಮ್ಮೆಲ್ಲರಿಗೂ ಗೊತ್ತು, ಆಲ್ರೆಡಿ ಮಾತಾಡಿದ್ವಿ. ಹಲ್ಲೆ ಮಾಡಿದ ನಂತರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಾವು 10 ಜನನೂ ಅರೆಸ್ಟ್ ಮಾಡಿದ್ವಿ. ಈಗ ಆ ಸಮಯದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೋ ಎಲ್ಲ ವೀಡಿಯೋಸು ಎಲ್ಲ ಫುಟೇಜಸ್ ಇದ್ದಾವೆ, ಅದರಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಅದು ಇನ್ನೊಬ್ಬರು ಮೇನ್ ಪರ್ಸನ್ ಯಾರಿದ್ದಾರೋ ಕ್ರಿಯೇಟ್ ಮಾಡಿದ್ದು ಅವನ್ನು ಅರೆಸ್ಟ್ ಮಾಡ್ತೇವೆ. ಆ್ಯಂಡ್ ಇದರಲ್ಲಿ ಈ ಉದ್ದೇಶ ಏನಿತ್ತು, ಓನ್ಲಿ ಎವಿಕ್ಷನ್ಗೆ ಅಗೇನೆಸ್ಟ್ ಆಗಿ. ಯಾಕೆಂದರೆ ಶಾಪ್ನಲ್ಲಿ ಇಲ್ಲಿ ಶಾಪ್ ಓನರ್ಸ್ ಜೊತೆಯಲ್ಲಿ ಬೇರೆ ಔಟ್ಸೈಡರ್ ಬಂದು ಗಲಾಟೆ ಮಾಡೋದು ಉದ್ದೇಶ ನಾವು ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಈಗ ಅದಾದ ನಂತರ ಯಾರ್ಯಾರು ಇನ್ವಾಲ್ವ್ ಆಗಿದೆ ಎಲ್ಲ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಪೆಪ್ಪರ್ ಸ್ಪ್ರೇ ತಂದು ಹೊಡಿತಾರೆ ಅಂತಂದ್ರೆ ಪ್ರೀ ಪ್ಲಾನ್ಡ್ ಆಗಿದೆ ಇರ್ಬೋದು. ಯಾಕಂದರೆ ಈಗ ಪೆಪ್ಪರ್ ಸ್ಪ್ರೇ ಯೂಸ್ ಮಾಡೋದ್ರ ಬಗ್ಗೆ ಅದನ್ನು ಎಂಕ್ವೈರಿ ಮಾಡ್ತಾ ಇದ್ವಿ. ಅದ್ರ ಉದ್ದೇಶ ಏನು, ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಅದೇ ಹೇಳಿದಲ್ಲೋ. ಆ ಇನ್ವಾಲ್ವ್ ಆಗಿದ್ದ ಸಂಘಟನೆಯವರು ಕೆಲವರು ಇದ್ದಾರೆ, 4 ಜನ ಆದರೂ ಇನ್ವಾಲ್ವ್ ಆಗಿದ್ದು. ಅದು ಕರ್ನಾಟಕ ಸೇನೆ ಅಂತ ಒಂದು ಇದೆ, ಅದರಿಂದ ಅವ್ರ ಲೀಡರ್ ಮತ್ತು ಸ್ಟಾಫ್ಗೆ ಅವರು ಅದರ ಮೆಂಬರ್ಸ್ ಎಲ್ಲ ಬಂದು ಇನ್ವಾಲ್ವ್ ಆಗಿದ್ದಾರೆ ಅಂತ. ಅವ್ರ ಉದ್ದೇಶ ಏನಿದೆ, ಇವರೇನು ಅಂಗಡಿ ಇತ್ತ ಇಲ್ಲ ಅಂದರೆ ಬೇರೆ ಉದ್ದೇಶದಿಂದ ಮಾಡಿದರೆ ನಾವೀಗ ವೆರಿಫೈ ಮಾಡ್ತೀವಿ. 10 ಜನ ಅರೆಸ್ಟ್ ಮಾಡಿದ್ರಲ್ಲ, 10 ಜನ ಬ್ಯಾಕ್ಗ್ರೌಂಡ್ ಏನು ಸರ್? ನಾವು ಈಗ ಅರೆಸ್ಟ್ ಮಾಡಿ ಇಲ್ಲಿ ಕೆಲಸ ಶುರು ಮಾಡಿದ್ದೀವಿ, ಮತ್ತೆ ಹೋಗಿ ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ವೆರಿಫೈ ಮಾಡ್ತಾ ಇದ್ದೀವಿ. ಸಮಯದಲ್ಲಿ ಪೊಲೀಸರು ನೋಡ್ಕೊಂಡು ಸುಮ್ಮನೆ ಪೊಲೀಸರು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಪೊಲೀಸರು ಇನ್ಸಿಡೆಂಟ್ ಆದ ಸಮಯದಲ್ಲಿ ಕೆಲವರು 2-3 ಜನ ಅವರು ಟಾಸ್ಕ್ ಫೋರ್ಸ್ ಇಂದ ಇದ್ದರು, ಟಾಸ್ಕ್ ಫೋರ್ಸ್ ಇದರಿಂದ ಹೇಳಿದ್ದಾರೆ. ಅದು ಇನ್ಸಿಡೆಂಟ್ ಆದ ನಂತರ ನಮ್ಮ ಕರೆದ ನಂತರ ನಮ್ಮ ಪೊಲೀಸರು ಇಮಿಡಿಯೇಟ್ಲಿ ಬಂದಿದ್ದಾರೆ. ಅದು ನಾವು ವೆರಿಫೈ ಮಾಡಿದ್ದೀವಿ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಇವ್ರು ಸುಮ್ಮನೆ ಇದ್ದಾರೆ, ರೆಸಿಸ್ಟ್ ಮಾಡಿದ್ರೆ ನಾವು ಈಗ ನೋಡಬೇಕು. ಶಿವಾಜಿನಗರ ಅಂತ ಹೇಳೋದಕ್ಕೆ ಬರೋದಕ್ಕೆ ಭಯ ಪಡ್ತಿದ್ದ ಅಧಿಕಾರಿಗಳು ಪಾಪ ಇವತ್ತು ಬಂದಿದ್ದಾರೆ ತೆರವು ಮಾಡೋದಕ್ಕೆ. ಆಗ 3 ಜನ ನೀವು 3 ಜನ ಎಲ್ಲ ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ. ಯಾಕಂದ್ರೆ ಸ್ಮೂತ್ ಆಗಿ ನಡ್ತಾ ಇದ್ರಂದ್ರೆ ಅವರು ಜಾಸ್ತಿ ಜನನು ಕೇಳಿಲ್ಲ. ಪ್ರೊಟೆಕ್ಷನ್ ಕೇಳಿದ್ರೆ ಡೆಫಿನೆಟ್ಲಿ, ಯಾಕೆಂದರೆ ಏನು ಎಲ್ಲಿ ಮಾಡಿದ್ರು ಜನ ಎಲ್ಲ ಕೋಆಪರೇಟ್ ಮಾಡ್ತಾ ಇದ್ರು. ಇಲ್ಲಿ ಈ ರೀತಿಯಲ್ಲಿ ಇನ್ಸಿಡೆಂಟ್ ಆಗಿದೆ ಅಂದರೆ ಅವರು ಇಂಥದ್ದು ಏನಾದರೂ ಗೊತ್ತಿದ್ರೆ ಹಿಂದೆ ಅಡ್ವಾನ್ಸ್ ಆಗಿ ಕೇಳ್ತಾರೆ ಜಾಸ್ತಿ ಪ್ರೊಟೆಕ್ಷನ್ ಬೇಕಂತ. ಇನ್ನೂ ಆಗಿಲ್ಲ, ಮಾಡ್ತಾ ಇದ್ದಾರೆ. ಸರ್, ಎಷ್ಟು ಜನ ಗಾಯ ಆಗಿದೆ ಅಧಿಕಾರಿಗಳಿಗೆ? ಇನ್ನು 6 ಜನಕ್ಕೆ ಗಾಯ ಇದೆ. ಉಳಿದವರು ನೋಡ್ತಾ ಇದ್ದೀವಿ ಎಲ್ಲ, ಯಾಕಂದರೆ ಟ್ರೀಟ್ಮೆಂಟ್ ಹೋಗಿದ್ದಾರೆ. ಅದಾದ ನಂತರ ಇಂಡಿವಿಜುವಲ್ ಆಗಿ ಎಲ್ಲ ಯಾರು ನೋಡ್ತಾ ಇದ್ದೀವಿ, ಯಾರು ಅಸಲ್ಟ್ ಮಾಡ್ತಾರೆ. ಸರ್, ಯಾವ ಸೆಕ್ಷನ್ಸ್ ಅಡಿಯಲ್ಲಿ ಕೇಸ್ ಸೆಕ್ಷನ್ ಈಗ ನಾವು ಏನಂದರೆ, ಒಂದು ಈಗ ಪೆಪ್ಪರ್ ಫ್ರೈ ಅಂತ ಏನು ಅದು ಯೂಸ್ ಮಾಡಿದ್ರೆ ಅಂತ, ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಎಲ್ಲ ಸೆಕ್ಷನ್ಸ್ ಸೇರಿಸಿದ್ವಿ. ನಾವು ನಾನ್ ಬೇಲೆಬಲ್ ಸೆಕ್ಷನ್ ಸೇರಿಸಿದ್ವಿ. ಸ್ಟ್ರಿಂಜೆಂಟ್ ಆ್ಯಕ್ಷನ್